ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 17 ಆರೋಪಿಗಳು ಕೂಡ ಕೋರ್ಟ್ಗೆ ಹಾಜರಾಗಿದ್ದಾರೆ ಎನ್ನುವುದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಕೋರ್ಟ್ಗೆ ಹಾಜರಾಗಿದ್ದಾರೆ ರೇಣುಕಾ ಸ್ವಾಮಿ ಕೊಲೆ ಆರೋಪಿ ನಟ ದರ್ಶನ್ 57ನೇ ಸಿಸಿಎಚ್ ನ್ಯಾಯಾಧೀಶರ ಎದುರು ಹಾಜರಾಗಿದ್ದಾರೆ. ಕುಂಟುತ್ತಲೆ ಕೋರ್ಟ್ಗೆ ದರ್ಶನ್ ಆಗಮಿಸಿದ್ದಾರೆ ಎನ್ನುವುದರ ಡೀಟೇಲ್ಸ್ ಸಿಗ್ತಾ ಇದೆ. 17 ಕೊಲೆ ಆರೋಪಿಗಳು ಸಹ ಕೋರ್ಟ್ಗೆ ಹಾಜರಾಗಿದ್ದಾರೆ. ಕೋರ್ಟ್ ಹಾಲ್ಗೆ ದರ್ಶನ್ ಕುಂಟುತ್ತಲೆ ಆಗಮಿಸಿದ್ದಾರಂತೆ. ಅಂದ್ರೆ ಇದು ಕೂಡ ಕಾಲು ನೋವು ಹಾಗೆ ಇದೆ ಅಂತ, ಬೆನ್ನು ನೋವು ಹಾಗೆ ಇದೆ ಅಂತ. ಏಪ್ರಿಲ್ 8ಕ್ಕೆ ವಿಚಾರಣೆ ಮುಂದೂಡಿಕೆ ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. ಏಪ್ರಿಲ್ 8ಕ್ಕೆ ವಿಚಾರಣೆ ಮುಂದೂಡಿಕೆ. ಈ ಹಿಂದೆ ಜನವರಿ 10ಕ್ಕೆ ಅವರು ಕೋರ್ಟ್ ಮುಂದೆ ಹಾಜರಾಗಿದ್ರು. ಅಲ್ಲಿಂದ ಫೆಬ್ರವರಿ 25ಕ್ಕೆ ಅಂದ್ರೆ ಇವತ್ತಿಗೆ ವಿಚಾರಣೆ ಮುಂದೂಡಲಾಗಿತ್ತು. ಇವತ್ತು ಕೂಡ ಹಾಜರಾದ್ರು 17 ಆರೋಪಿಗಳು. ಈಗ ಏಪ್ರಿಲ್ 8ಕ್ಕೆ ವಿಚಾರಣೆಯನ್ನ ಮುಂದೂಡಲಾಗಿದೆ ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೆಗ್ಯುಲರ್ ಬೇಲ್ ಮೇಲೆ ಆಚೆ ಇರುವ 17 ಆರೋಪಿಗಳು ಕೋರ್ಟ್ಗೆ ಇವತ್ತು ಹಾಜರಾಗಿದ್ರು. ಏಪ್ರಿಲ್ 8ಕ್ಕೆ ವಿಚಾರಣೆ ಮುಂದೂಡಿದ್ದಾರೆ ನ್ಯಾಯಾಧೀಶರು ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. ಪವಿತ್ರ ಗೌಡ, ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ A1, A2 ದರ್ಶನ್ ಸೇರಿದಂತೆ ಉಳಿದಂತ 15 ಆರೋಪಿಗಳು ಕೂಡ ಇವತ್ತು ಕೋರ್ಟ್ಗೆ ಹಾಜರಾಗಿದ್ರು. ಏಪ್ರಿಲ್ 8ಕ್ಕೆ ವಿಚಾರಣೆಯನ್ನ ಮುಂದೂಡಲಾಗಿದೆ ಎನ್ನುವುದರ ಡೀಟೇಲ್ಸ್ ಸಿಗ್ತಾ ಇದೆ. ಮತ್ತೊಮ್ಮೆ ಈಗ ಏಪ್ರಿಲ್ 8ಕ್ಕೆ 17 ಆರೋಪಿಗಳು ಕೂಡ ಕೋರ್ಟ್ಗೆ ಹಾಜರಾಗಬೇಕಾಗುತ್ತೆ. ರೆಗ್ಯುಲರ್ ಬೇಲ್ ಸಿಕ್ಕರೂ ಕೂಡ ಈ ಎಲ್ಲ ಪ್ರೋಸೆಸ್ ನಡೀತಾನೆ ಇರುತ್ತೆ. ಕೋರ್ಟ್ ಯಾವಾಗೆಲ್ಲ ಆದೇಶ ಕೊಡುತ್ತೋ, ಸೂಚನೆ ಕೊಡುತ್ತೋ ಆಗೆಲ್ಲ ಕೂಡ ಕೋರ್ಟ್ಗೆ ಹಾಜರಾಗಲೇಬೇಕು. ಅದು ಅನಿವಾರ್ಯ ಕೂಡ ಹೌದು. ಹಾಗಾಗಿ ರೆಗ್ಯುಲರ್ ಬೇಲ್ ಸಿಕ್ತು ಅಂತ ಬಿಂದಾಸ್ ಲೈಫ್ ಲೀಡ್ ಮಾಡಕ್ಕಾಗಲ್ಲ. ಯಾಕಂದ್ರೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಆಗಿ ಕೇಸಿಂದ ಖುಲಾಸೆಯಾಗಿಲ್ಲ. ಹಾಗಾಗಿ ರೆಗ್ಯುಲರ್ ಬೇಲ್ ಮೇಲೆ ಆಚೆ ಇದ್ರೂ ಕೂಡ ಕೋರ್ಟ್ ಸೂಚನೆಯಂತೆ ಆ ದಿನಕ್ಕೆ ಕೋರ್ಟ್ ಮುಂದೆ ಹಾಜರಾಗಲೇಬೇಕಾದಂತಹ ಅನಿವಾರ್ಯತೆ ದರ್ಶನ್ ಮತ್ತು ಪವಿತ್ರ ಗೌಡ ಸೇರಿದಂತೆ 15 ಆರೋಪಿಗಳಿಗೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಧ್ರುವ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಧ್ರುವ, ಎಕ್ಸಾಕ್ಟ್ಲಿ ಏನಾಯ್ತು ಇವತ್ತು ಕೋರ್ಟ್ ಹಾಲ್ ಅಲ್ಲಿ? ಶ್ರುತಿ, ಮುಖ್ಯವಾಗಿ ಇವತ್ತು 15 ಆರೋಪಿಗಳು 57ನೇ ನ್ಯಾಯಾಧೀಶರ ಮುಂದೆ ಹಾಜರಾಗಿದ್ರು. ಇದರಲ್ಲಿ A1 ಆರೋಪಿ ಪವಿತ್ರ ಗೌಡ, ದರ್ಶನ್ ಹಾಗೆ ಉಳಿದ 15 ಆರೋಪಿಗಳು ಇಬ್ರು ಮಾತ್ರ ಗೈರಾಗಿದ್ರು. ಈ ಆರೋಪಿಗಳೆಲ್ಲ ಬರ್ತಾ ಇದ್ದ ಹಾಗೆ ಅವರ ಹೆಸರನ್ನ ಕೂಡ ಕೇಳಿದ್ರು. ಹೆಸರನ್ನ ಕೇಳಿದ ನಂತರ ಈ ಒಂದು ವಿಚಾರಣೆಯನ್ನ ಏಪ್ರಿಲ್ 8ಕ್ಕೆ ಮುಂದೂಡಿಕೆಯನ್ನ ಮಾಡಲಾಗಿದೆ. ಅಂದ್ರೆ ಈ ಒಳಗಡೆ ನಡೆದಂತಹ ಕೆಲವೊಂದಿಷ್ಟು ಬೆಳವಣಿಗೆಗಳನ್ನ ನಾವು ನೋಡ್ತಾ ಹೋಗೋದಾದ್ರೆ, ದರ್ಶನ್ ಎಲ್ಲ ಆರೋಪಿಗಳನ್ನ ಕೂಡ ಮಾತಾಡ್ಸಿದ್ರು. ಆದ್ರೆ ಪವಿತ್ರ ಗೌಡನನ್ನ ಮುಖ ಕೂಡ ನೋಡಿಲ್ಲ. ಅಂದ್ರೆ ಎಲ್ಲರನ್ನ ವಿಶ್ ಕೂಡ ಮಾಡಿದ್ರು, ಶೇಕ್ ಹ್ಯಾಂಡ್ ಮಾಡಿ ಮಾತಾಡಿಸುವಂತ ಕೆಲಸವನ್ನ ಮಾಡಿದ್ರು. ಆದ್ರೆ ಪವಿತ್ರ ಗೌಡವನ್ನ ಹೊರತುಪಡಿಸಿ ಯಾರನ್ನು ಕೂಡ ಮಾತಾಡ್ಸಿಲ್ಲ. ಆದ್ರೆ ಈ ಒಂದು ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನಾದ್ರೂ ಪೊಲೀಸರ ವಿರುದ್ಧ ದರ್ಶನ್ ಪರ ವಕೀಲರು ಕೂಡ ಕೆಲವೊಂದಿಷ್ಟು ಆರೋಪಗಳನ್ನ ಮಾಡಿದ್ರು. ಇದರಲ್ಲಿ ಸಾಕ್ಷಿಗಳನ್ನ ಮಾಫಿ ಸಾಕ್ಷಿ ಮಾಡುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಒತ್ತಡ ಹೇರಿ ಈ ಪ್ರಯತ್ನ ಆಗ್ತಾ ಇದೆ. ಕೋರ್ಟ್ ನಲ್ಲಿ ಈ ಬಗ್ಗೆ ವಾದವನ್ನ ಕೂಡ ಮಾಡಿದ್ದಾರೆ. ಸಾಕಷ್ಟು ಸಾಕ್ಷಿ ಇದೆ ಅಂತಾರೆ. ಮತ್ತೆ ಯಾಕೆ ಹೀಗೆ ಪೊಲೀಸರು ಒತ್ತಡ ಹಾಕ್ತಾ ಇದ್ದಾರೆ ಅಂತ ದರ್ಶನ್ ವಕೀಲರು ಈ ಒಂದು ವಾದವನ್ನ ಕೂಡ ಮಾಡಿದ್ರು. ಅದಾದ ನಂತರ ಅವರ ವಾದವನ್ನ ಆಲಿಸಿ ಈ ಕೋರ್ಟ್ ನ ಒಂದು ವಿಚಾರಣೆಯನ್ನ 8 ಏಪ್ರಿಲ್ಗೆ ಮುಂದೂಡಿಕೆಯನ್ನ ಕೂಡ ಸದ್ಯ ಮಾಡಲಾಗಿದೆ. ಇನ್ನೇನು ಎಲ್ಲ ದರ್ಶನ್ ಸಹಿ ಸೇರಿ ಪವಿತ್ರ ಗೌಡ ಈಗ ಕೋರ್ಟ್ ಹಾಲ್ನಿಂದ ಹೊರ ಬರ್ತಾ ಇದ್ದಾರೆ. ದರ್ಶನ್ ಹೊರ ಬರುವಂತಹ ಸಂದರ್ಭದಲ್ಲಿ ಸಾಕಷ್ಟು ಜನ ಕೋರ್ಟ್ ಹಾಲ್ ನಲ್ಲೇ ಸೇರಿದ್ದಾರೆ. ಅಲ್ಲಿ ಸೆಲ್ಫಿಗಾಗಿ ಮುಗಿಬಿದ್ದಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಈಗ ಸದ್ಯ ಲಭ್ಯವಿದೆ. ಓಕೆ ಧ್ರುವ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 17 ಆರೋಪಿಗಳು ಕೂಡ ಇವತ್ತು ಕೋರ್ಟ್ಗೆ ಹಾಜರಾಗಿದ್ರು. ಬಟ್ ವಿಚಾರಣೆಯನ್ನ ಏಪ್ರಿಲ್ 8ಕ್ಕೆ ಮುಂದೂಡಿ ನ್ಯಾಯಾಧೀಶರು ಆದೇಶವನ್ನ ನೀಡಿದ್ದಾರೆ. ಹಾಗಾಗಿ 17 ಜನ ಆರೋಪಿಗಳು ಕೂಡ ಕೋರ್ಟ್ ಹಾಲ್ನಿಂದ ಈಗ ಹೊರಗಡೆ ಬಂದಿದ್ದಾರೆ. ಬಟ್ ಪ್ರಮುಖವಾಗಿ ಗಮನಿಸಬೇಕು, ಲೈವ್ ದೃಶ್ಯಗಳನ್ನ ಗಮನಿಸ್ತಾ ಇದ್ರಿ. ಆ ಕೋರ್ಟ್ ಮುಂಭಾಗದಲ್ಲಿ ಜನ ಏನ್ ಸೇರ್ಕೊಂಡಿದ್ರು, ದರ್ಶನ್ ಅವ್ರನ್ನ ನೋಡ್ತಾ ಇದ್ದಂತೆ ಮುಗಿಬಿದ್ದು ಫೋಟೋಗೆನ ಮುಂದಾದ್ರಂತೆ. ಮತ್ತೊಂದು ವಿಚಾರ, ಪವಿತ್ರ ಗೌಡ ಮುಂದೆ ಇದ್ರೂ ಕೂಡ ಮಾತಾಡಿಸಿಲ್ಲ ದರ್ಶನ್. ಪವಿತ್ರ ಗೌಡ ಅವ್ರನ್ನ ಹೊರತುಪಡಿಸಿ ಉಳಿದ ಆರೋಪಿಗಳನ್ನ ಮಾತನಾಡಿಸಿದ್ರು ಅಂತ. ಯಾಕೆ ಮಾತನಾಡಿಸಲಿಲ್ಲ? ಏನಾದ್ರೂ ಕೋಪನ? ಗೊತ್ತಿಲ್ಲ. ಒಟ್ನಲ್ಲಿ ಮಾಧ್ಯಮಗಳ ಮುಂದೆ ಕಂಡು ಬಂದಿರುವಂತಹ ದೃಶ್ಯಗಳು, ಲೈವ್ ದೃಶ್ಯಗಳು. ಇದು ಕೋರ್ಟ್ ಹಾಲ್ಗೆ ಹೋಗ್ತಾ ಇದ್ದಾಗ ಕುಂಟುತ್ತಾ ಹೋಗ್ತಾ ಇರೋದು, ಬೆನ್ನು ನೋವು ಇತ್ತು ಅನ್ನೋ ಕಾರಣಕ್ಕೆ. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 17 ಆರೋಪಿಗಳು ಕೂಡ ಕೋರ್ಟ್ಗೆ ಹಾಜರಾಗಿದ್ದಾರೆ ಎನ್ನುವುದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಕೋರ್ಟ್ಗೆ ಹಾಜರಾಗಿದ್ದಾರೆ ರೇಣುಕಾ ಸ್ವಾಮಿ ಕೊಲೆ ಆರೋಪಿ ನಟ ದರ್ಶನ್. 57ನೇ ಸಿಸಿಎಚ್ ನ್ಯಾಯಾಧೀಶರ ಎದುರು ಹಾಜರಾಗಿದ್ದಾರೆ.
ಕುಂಟುತ್ತಲೆ ಕೋರ್ಟ್ಗೆ ದರ್ಶನ್ ಆಗಮಿಸಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ. 17 ಕೊಲೆ ಆರೋಪಿಗಳು ಸಹ ಕೋರ್ಟ್ಗೆ ಹಾಜರಾಗಿದ್ದಾರೆ. ಕೋರ್ಟ್ ಹಾಲ್ಗೆ ದರ್ಶನ್ ಕುಂಟುತ್ತಲೆ ಆಗಮಿಸಿದ್ದಾರಂತೆ. ಅಂದ್ರೆ ಇದು ಕೂಡ ಕಾಲು ನೋವು ಹಾಗೆ ಇದೆ ಅಂತ, ಬೆನ್ನು ನೋವು ಹಾಗೆ ಇದೆ ಅಂತ. ಏಪ್ರಿಲ್ 8ಕ್ಕೆ ವಿಚಾರಣೆ ಮುಂದೂಡಿಕೆ ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. ಏಪ್ರಿಲ್ 8ಕ್ಕೆ ವಿಚಾರಣೆ ಮುಂದೂಡಿಕೆ. ಈ ಹಿಂದೆ ಜನವರಿ 10ಕ್ಕೆ ಅವರು ಕೋರ್ಟ್ ಮುಂದೆ ಹಾಜರಾಗಿದ್ರು. ಅಲ್ಲಿಂದ ಫೆಬ್ರವರಿ 25ಕ್ಕೆ ಅಂದ್ರೆ ಇವತ್ತಿಗೆ ವಿಚಾರಣೆ ಮುಂದೂಡಲಾಗಿತ್ತು. ಇವತ್ತು ಕೂಡ ಹಾಜರಾದ್ರು 17 ಆರೋಪಿಗಳು. ಈಗ ಏಪ್ರಿಲ್ 8ಕ್ಕೆ ವಿಚಾರಣೆಯನ್ನ ಮುಂದೂಡಲಾಗಿದೆ ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೆಗ್ಯುಲರ್ ಬೇಲ್ ಮೇಲೆ ಆಚೆ ಇರುವ 17 ಆರೋಪಿಗಳು ಕೋರ್ಟ್ಗೆ ಇವತ್ತು ಹಾಜರಾಗಿದ್ರು. ಏಪ್ರಿಲ್ 8ಕ್ಕೆ ವಿಚಾರಣೆ ಮುಂದೂಡಿದ್ದಾರೆ ನ್ಯಾಯಾಧೀಶರು ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಪವಿತ್ರ ಗೌಡ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A1, A2 ದರ್ಶನ್ ಸೇರಿದಂತೆ ಉಳಿದಂತ 15 ಆರೋಪಿಗಳು ಕೂಡ ಇವತ್ತು ಕೋರ್ಟ್ಗೆ ಹಾಜರಾಗಿದ್ರು. ಏಪ್ರಿಲ್ 8ಕ್ಕೆ ವಿಚಾರಣೆಯನ್ನ ಮುಂದೂಡಲಾಗಿದೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ. ಮತ್ತೊಮ್ಮೆ ಈಗ ಏಪ್ರಿಲ್ 8ಕ್ಕೆ 17 ಆರೋಪಿಗಳು ಕೂಡ ಕೋರ್ಟ್ಗೆ ಹಾಜರಾಗಬೇಕಾಗುತ್ತೆ. ರೆಗ್ಯುಲರ್ ಬೇಲ್ ಸಿಕ್ಕರೂ ಕೂಡ ಈ ಎಲ್ಲ ಪ್ರೋಸೆಸ್ ನಡೀತಾನೆ ಇರುತ್ತೆ. ಕೋರ್ಟ್ ಯಾವಾಗೆಲ್ಲ ಆದೇಶ ಕೊಡುತ್ತೋ, ಸೂಚನೆ ಕೊಡುತ್ತೋ ಆಗೆಲ್ಲ ಕೂಡ ಕೋರ್ಟ್ಗೆ ಹಾಜರಾಗಲೇಬೇಕು. ಅದು ಅನಿವಾರ್ಯ ಕೂಡ ಹೌದು. ಹಾಗಾಗಿ ರೆಗ್ಯುಲರ್ ಬೇಲ್ ಸಿಕ್ತು ಅಂತ ಬಿಂದಾಸ್ ಲೈಫ್ ಲೀಡ್ ಮಾಡಕ್ಕಾಗಲ್ಲ. ಯಾಕಂದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಆಗಿ ಕೇಸಿಂದ ಖುಲಾಸೆಯಾಗಿಲ್ಲ. ಹಾಗಾಗಿ ರೆಗ್ಯುಲರ್ ಬೇಲ್ ಮೇಲೆ ಆಚೆ ಇದ್ರೂ ಕೂಡ ಕೋರ್ಟ್ ಸೂಚನೆಯಂತೆ ಆ ದಿನಕ್ಕೆ ಕೋರ್ಟ್ ಮುಂದೆ ಹಾಜರಾಗಲೇಬೇಕಾದಂತಹ ಅನಿವಾರ್ಯತೆ ದರ್ಶನ್ ಮತ್ತು ಪವಿತ್ರ ಗೌಡ ಸೇರಿದಂತೆ 15 ಆರೋಪಿಗಳಿಗೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಧ್ರುವ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಧ್ರುವ, ಎಕ್ಸಾಕ್ಟ್ಲಿ ಏನಾಯ್ತು ಇವತ್ತು ಕೋರ್ಟ್ ಹಾಲ್ ಅಲ್ಲಿ? ಶ್ರುತಿ, ಮುಖ್ಯವಾಗಿ ಇವತ್ತು 15 ಆರೋಪಿಗಳು 57ನೇ ನ್ಯಾಯಾಧೀಶರ ಮುಂದೆ ಹಾಜರಾಗಿದ್ರು. ಇದರಲ್ಲಿ A1 ಆರೋಪಿ ಪವಿತ್ರ ಗೌಡ, ದರ್ಶನ್ ಹಾಗೆ ಉಳಿದ 15 ಆರೋಪಿಗಳು ಇಬ್ರು ಮಾತ್ರ ಗೈರಾಗಿದ್ರು. ಈ ಆರೋಪಿಗಳೆಲ್ಲ ಬರ್ತಾ ಇದ್ದ ಹಾಗೆ ಅವರ ಹೆಸರನ್ನ ಕೂಡ ಕೇಳಿದ್ರು. ಹೆಸರನ್ನ ಕೇಳಿದ ನಂತರ ಈ ಒಂದು ವಿಚಾರಣೆಯನ್ನ ಏಪ್ರಿಲ್ 8ಕ್ಕೆ ಮುಂದೂಡಿಕೆಯನ್ನ ಮಾಡಲಾಗಿದೆ. ಅಂದ್ರೆ ಈ ಒಳಗಡೆ ನಡೆದಂತಹ ಕೆಲವೊಂದಿಷ್ಟು ಬೆಳವಣಿಗೆಗಳನ್ನ ನಾವು ನೋಡ್ತಾ ಹೋಗೋದಾದ್ರೆ, ದರ್ಶನ್ ಎಲ್ಲ ಆರೋಪಿಗಳನ್ನ ಕೂಡ ಮಾತಾಡ್ಸಿದ್ರು. ಆದ್ರೆ ಪವಿತ್ರ ಗೌಡನನ್ನ ಮುಖ ಕೂಡ ನೋಡಿಲ್ಲ. ಅಂದ್ರೆ ಎಲ್ಲರನ್ನ ವಿಶ್ ಕೂಡ ಮಾಡಿದ್ರು, ಶೇಕ್ ಹ್ಯಾಂಡ್ ಮಾಡಿ ಮಾತಾಡಿಸುವಂತ ಕೆಲಸವನ್ನ ಮಾಡಿದ್ರು. ಆದ್ರೆ ಪವಿತ್ರ ಗೌಡವನ್ನ ಹೊರತುಪಡಿಸಿ ಯಾರನ್ನು ಕೂಡ ಮಾತಾಡ್ಸಿಲ್ಲ. ಆದ್ರೆ ಈ ಒಂದು ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನಾದ್ರೂ ಪೊಲೀಸರ ವಿರುದ್ಧ ದರ್ಶನ್ ಪರ ವಕೀಲರು ಕೂಡ ಕೆಲವೊಂದಿಷ್ಟು ಆರೋಪಗಳನ್ನ ಮಾಡಿದ್ರು. ಇದರಲ್ಲಿ ಸಾಕ್ಷಿಗಳನ್ನ ಮಾಫಿ ಸಾಕ್ಷಿ ಮಾಡುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಒತ್ತಡ ಹೇರಿ ಈ ಪ್ರಯತ್ನ ಆಗ್ತಾ ಇದೆ. ಕೋರ್ಟ್ನಲ್ಲಿ ಈ ಬಗ್ಗೆ ವಾದವನ್ನ ಕೂಡ ಮಾಡಿದ್ದಾರೆ. ಸಾಕಷ್ಟು ಸಾಕ್ಷಿ ಇದೆ ಅಂತಾರೆ. ಮತ್ತೆ ಯಾಕೆ ಹೇಗೆ ಪೊಲೀಸರು ಒತ್ತಡ ಹಾಕ್ತಾ ಇದ್ದಾರೆ ಅಂತ ದರ್ಶನ್ ವಕೀಲರು ಈ ಒಂದು ವಾದವನ್ನ ಕೂಡ ಮಾಡಿದ್ರು. ಅದಾದ ನಂತರ ಈ ಅವರ ವಾದವನ್ನ ಆಲಿಸಿ ಈ ಕೋರ್ಟ್ನ ಒಂದು ವಿಚಾರಣೆಯನ್ನ 8 ಏಪ್ರಿಲ್ಗೆ ಮುಂದೂಡಿಕೆಯನ್ನ ಕೂಡ ಸದ್ಯ ಮಾಡಲಾಗಿದೆ. ಇನ್ನೇನು ಎಲ್ಲ ದರ್ಶನ್ ಸಹಿ ಸೇರಿ ಪವಿತ್ರ ಗೌಡ ಈಗ ಕೋರ್ಟ್ ಹಾಲ್ನಿಂದ ಹೊರ ಬರ್ತಾ ಇದ್ದಾರೆ. ದರ್ಶನ್ ಹೊರ ಬರುವಂತಹ ಸಂದರ್ಭದಲ್ಲಿ ಸಾಕಷ್ಟು ಜನ ಕೋರ್ಟ್ ಹಾಲ್ ನಲ್ಲೇ ಸೇರಿದ್ದಾರೆ. ಅಲ್ಲಿ ಸೆಲ್ಫಿಗಾಗಿ ಮುಗಿಬಿದ್ದಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಈಗ ಸದ್ಯ ಲಭ್ಯವಿದೆ. ಓಕೆ ಧ್ರುವ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 17 ಆರೋಪಿಗಳು ಕೂಡ ಇವತ್ತು ಕೋರ್ಟ್ಗೆ ಹಾಜರಾಗಿದ್ರು. ಬಟ್ ವಿಚಾರಣೆಯನ್ನ ಏಪ್ರಿಲ್ 8ಕ್ಕೆ ಮುಂದೂಡಿ ನ್ಯಾಯಾಧೀಶರು ಆದೇಶವನ್ನ ನೀಡಿದ್ದಾರೆ. ಹಾಗಾಗಿ 17 ಜನ ಆರೋಪಿಗಳು ಕೂಡ ಕೋರ್ಟ್ ಹಾಲ್ನಿಂದ ಈಗ ಹೊರಗಡೆ ಬಂದಿದ್ದಾರೆ. ಬಟ್ ಪ್ರಮುಖವಾಗಿ ಗಮನಿಸಬೇಕು, ಲೈವ್ ದೃಶ್ಯಗಳನ್ನ ಗಮನಿಸ್ತಾ ಇದ್ರಿ. ಆ ಕೋರ್ಟ್ ಮುಂಭಾಗದಲ್ಲಿ ಜನ ಏನ್ ಸೇರ್ಕೊಂಡಿದ್ರು, ದರ್ಶನ್ ಅವ್ರನ್ನ ನೋಡ್ತಾ ಇದ್ದಂತೆ ಮುಗಿಬಿದ್ದು ಫೋಟೋಗೆನ ಮುಂದಾದ್ರಂತೆ. ಮತ್ತೊಂದು ವಿಚಾರ, ಪವಿತ್ರ ಗೌಡ ಮುಂದೆ ಇದ್ರು ಕೂಡ ಮಾತಾಡಿಸಿಲ್ಲ ದರ್ಶನ್. ಪವಿತ್ರ ಗೌಡ ಅವ್ರನ್ನ ಹೊರತುಪಡಿಸಿ ಉಳಿದ ಆರೋಪಿಗಳನ್ನ ಮಾತನಾಡಿಸಿದ್ರು ಅಂತ. ಯಾಕೆ ಮಾತನಾಡಿಸಲಿಲ್ಲ? ಏನಾದ್ರೂ ಕೋಪನ? ಗೊತ್ತಿಲ್ಲ. ಒಟ್ಟಿನಲ್ಲಿ ಮಾಧ್ಯಮಗಳ ಮುಂದೆ ಕಂಡು ಬಂದಿರುವಂತಹ ದೃಶ್ಯಗಳು, ಲೈವ್ ದೃಶ್ಯಗಳು. ಇದು ಕೋರ್ಟ್ ಹಾಲ್ಗೆ ಹೋಗ್ತಾ ಇದ್ದಾಗ ಕುಂಟುತ್ತಾ ಹೋಗ್ತಾ ಇರೋದು, ಬೆನ್ನು ನೋವು ಇತ್ತು ಅನ್ನೋ ಕಾರಣಕ್ಕೆ